ಬಚಾವಾಗಬೇಕು ಈ ಲೋಕದಿಂದ ತುರ್ತು, ಬದುಕಬೇಕಂದ್ರೆ ಬಚಾವಾಗಬೇಕು ಈ ಲೋಕದಿಂದ ತುರ್ತು, ನಮ್ದೇ ಲೋಕ ಹುಟ್ಟಿಸ್ಕೋಬೇಕು ಈ ಲೋಕನೇ ಮರ್ತು. ನಾವೆಲ್ಲರೂ ನಮ್ದೊಂದು ಪ್ರಪಂಚ ಸೃಷ್ಟಿ ಮಾಡ್ಕೋಬೇಕು. ಡಾಕ್ಟರ್ ಬಸವರಾಜ ಬೆಣ್ಣಿ ಇವರು ಡಾಕ್ಟರ್ ಅಂದ್ರೆ PhD ಡಾಕ್ಟರ್ ಅಲ್ಲ, ಡಾಕ್ಟ್ರೇ. ಔಷಧಿ ಇಂಜೆಕ್ಷನ್ ಕೊಡೋ ಡಾಕ್ಟ್ರು. ಆದ್ರೆ ಅಯ್ಯೋ ಅನ್ನೋರ್ಗಲ್ಲ, ಅಂಬಾ ಅನ್ನೋರ್ಗೆ. ನಾನು ಇದನ್ನ ಮುಂಚೆನೆ ಹೇಳ್ಬಿಡ್ತೀನಿ, ಯಾಕೆಂದ್ರೆ ಯಾವ್ದೋ ಒಂದು ಊರಲ್ಲಿ ಹೇಳಿದೆ ಡಾಕ್ಟ್ರು ಅವರು ಔಷಧಿ ಇಂಜೆಕ್ಷನ್ ಕೊಡೋ ಡಾಕ್ಟ್ರು ಅಂತ. ಪಾಪ ಯಾರೋ ಒಬ್ರು ಕಾರ್ಯಕರ್ತರಿಗೆ ಅವ್ರ ಹೆಂಡತಿಗೆ ಏನೋ ಹುಷಾರಿಲ್ವಂತೆ, ಅವರು ಡಾಕ್ಟ್ರೇ ಕಾರ್ಯಕ್ರಮ ಮುಗಿದ್ಮೇಲೆ ಹಂಗೆ ನಮ್ಮ ಮನೆ ಕಡೆ ಬಂದು ಹೋಗ್ಬೇಕು ಅಂದ್ರು. ಯಾಕೆ? ಒಂದು ಪೇಷಂಟ್ ಅಂದ್ರು. ಇವ್ರ ತಕ್ಷಣ ಹೇಳಿದ್ರು, ಪರವಾಗಿಲ್ಲ ಇಲ್ಲಿಗೆ ಹಿಡ್ಕೊಂಬನ್ನಿ ಅಂತ. ಅವ್ರ ಹೆಂಡತಿಗೆ ಹುಷಾರಿಲ್ಲ ನಿಜ, ತೀರಾ ಹಿಡ್ಕೊಂಬರೋ ಸ್ಥಿತಿಲಿ ಇರ್ಲಿಲ್ಲ ಅವರು. ಆಮೇಲೆ ಡಾಕ್ಟ್ರೆ ಅದೇನು ಹಿಡ್ಕೊಂಬರೋದು, ಬನ್ನಿ ಇಲ್ಲಿ ಊಟ ಗೀಟ ಕಟ್ಟಾಕಿ ಇದ್ರು. ಆಯಪ್ಪ ಕನ್ಫ್ಯೂಸ್ ಆಗ್ಬಿಟ್ಟ. ತುಂಬಾ ಒಳ್ಳೆ ಡಾಕ್ಟ್ರು. ಈ ಡಾಕ್ಟರ್ಗಳ ಒಂದು ಸ್ಪೆಷಾಲಿಟಿ ಇರುತ್ತೆ. ಇವ್ರ ಸ್ಪೆಷಾಲಿಟಿ, ಇವ್ರ ನಾಯಿ ಡಾಕ್ಟ್ರು, ಹೊಸಪೇಟೆ ಅವರು, ವಿಜಯನಗರ ಜಿಲ್ಲೆ ಹೊಸಪೇಟೆ. ನೀವು ಹೊಸಪೇಟೆಗೆ ಹೋಗಿ ಯಾರನ್ನಾದ್ರೂ ಇಲ್ಲಿ ಡಾಕ್ಟರ್ ಬಸವರಾಜ ಬೆಣ್ಣಿ ಅವ್ರ ಮನೆ ಎಲ್ಲಿ ಅಂತ ಕೇಳಿ ಯಾರಿಗೂ ಗೊತ್ತಾಗಲ್ಲ. ನಾಯಿ ಡಾಕ್ಟರ್ ಮನೆ ಎಲ್ಲಿ ಅಂದ್ರೆ ಇವ್ರ ಮನೆ ತೋರಿಸ್. ಇವ್ರಿಗೆ ಹೊಸಪೇಟೆಯಲ್ಲಿ ನಾಯಿ ಡಾಕ್ಟ್ರು ಅಂದ್ರೆ ಗೊತ್ತಾಗಲ್ಲ. ಇವರು ನಾಯಿ ಡಾಕ್ಟ್ರು. ಇವ್ರ ಮನೇಲಿ ಒಂದು ನಾಯಿ ಇದೆ, ಅದು ಡಾಕ್ಟರ್ ನಾಯಿ. ನಾಯಿ ಡಾಕ್ಟ್ರು ಅಂದ್ರೆ ಇವರು, ಡಾಕ್ಟರ್ ನಾಯಿ ಅಂದ್ರೆ ಆ ನಾಯಿ. ಇವ್ರ ಹೆಂಗೋ ಹೆಸರಿಟ್ಕೊಂಡು ಹಾಳಾಗೋಗ್ಲಿ. ಇವ್ರ ಹೆಂಡತಿ ಹೊಸಪೇಟೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಅವರು. ಅವ್ರ ಹೆಸರು ಯಾರಿಗೂ ಗೊತ್ತಿಲ್ಲ, ನಾಯಿ ಡಾಕ್ಟರ್ ಹೆಂಡತಿ ಅಂತಾರೆ. ಇಬ್ಬರು ಮಕ್ಕಳು, ಒಬ್ಬ ಹುಡುಗ ಒಬ್ಬ ಹುಡುಗಿ. ಅವ್ರ ಹೆಸರು ಯಾರಿಗೂ ಗೊತ್ತಿಲ್ಲ, ನಾಯಿ ಡಾಕ್ಟರ್ ಮಕ್ಕಳು. ಇದು ಇವ್ರ ರೆಪ್ಯುಟೇಷನ್. ಬಂಧುಗಳೇ, ನಾನು ಆಮೇಲೆ ಮಾತಾಡೋದಿದೆ. ಈಗ ಡಾಕ್ಟರ್ ಬಸವರಾಜ ಬೆಣ್ಣಿ ಅವ್ರು ಮಾತಾಡೋದು ಬಿಟ್ಟು ಆಮೇಲೆ ನಾನು ಮಾತಾಡ್ತೀನಿ. ಕೊನೆ ಗುರುಗಳ ಪರಿಚಯ ಮಾಡಿಸ್ತೀನಿ ಅಂತ ಅನ್ಕೋಬೇಡಿ. ಅವ್ರದ್ದೇ ಒಂದು ಮಾತಿದೆ, ಮೊನ್ನೆ ಪುಸ್ತಕದಲ್ಲಿ ಬರೆದಿದ್ದಾರೆ. ಮುತ್ತುರಾಮನ ಮಂಜರಿ ಅಂತಂದೇಳಿ ಪುಸ್ತಕ, ಅದಕ್ಕೆ ಅವರು ಮುನ್ನುಡಿ ಬರೆದಿದ್ದಾರೆ. ಚಂದ್ರನಿಗೆ ಹಣತೆ ಹಿಡಿದಂತೆ ಅಂದರೆ ಆ ಪುಸ್ತಕದ ಸಾಹಿತ್ಯದ ಬಗ್ಗೆ, ಅದರ ದ್ವಿಪದಿಗಳ ಬಗ್ಗೆ ಬರೆದಿರೋದು. ಸಕ್ಕರೆ ಗೊಂಬೆ ಸಮುದ್ರದ ಆಳವನ್ನು ಇಳಿದಂತೆ ನಾನೇನಾದರೂ ಕೃಷ್ಣೇಗೌಡರ ಬಗ್ಗೆ ಮಾತಾಡಿದರೆ ಇವೇ ಮಾತು ಅನ್ವಯಿಸ್ತದೆ. ಹೌದಲ್ವಾ ಬಂಧುಗಳೇ? ಅಲ್ವಾ? ಹೌದಲ್ವಾ? ನಾನು ಹೇಳೋ ಮಾತೇನೆಂದರೆ, ಹರಸುವ ಹಿರಿಯರು, ಹಾರೈಸುವ ಗುರುಗಳು, ಕಾಳಜಿಯಿಂದ ನೋಡಿಕೊಳ್ಳುವ ಸ್ನೇಹಿತರಿದ್ದರೆ, ಹರಸುವ ಹಿರಿಯರು, ಹಾರೈಸುವ ಗುರುಗಳು, ಕಾಳಜಿಯಿಂದ ನೋಡಿಕೊಳ್ಳುವ ಸ್ನೇಹಿತರಿದ್ದರೆ ಯೋಗ್ಯತೆ ಇಲ್ಲದಿದ್ರೂ ಯೋಗ ಬಂದ್ಬಿಡುತ್ತಂತೆ ಬಂಧುಗಳೇ. ಯೋಗ್ಯತೆ ಇಲ್ಲದಿದ್ರೂ ಯೋಗ ಬಂದ್ಬಿಡುತ್ತೆ ಅಂತೆ. ಕೊಳ್ಳುತ್ತಾ ಎರಡಕ್ಷರದ ಸಿಟ್ಟನ್ನು ದೂರ ಬಿಡುತ್ತಾ, ಎರಡಕ್ಷರದ ಸ್ನೇಹವನ್ನು ದ್ವಿಗುಣಗೊಳಿಸಿಕೊಳ್ಳುತ್ತಾ, ಎರಡಕ್ಷರದ ಪ್ರೀತಿಯನ್ನು ಸಂಪಾದಿಸುತ್ತಾ, ಎರಡಕ್ಷರದ ಜಾಣ್ಮೆಯನ್ನು, ಎರಡಕ್ಷರದ ತಾಳ್ಮೆಯನ್ನು ಬೆಟ್ಟದಷ್ಟು ಬೆಳೆಸಿಕೊಳ್ಳುತ್ತಾ, ಎರಡಕ್ಷರದ ನಾನು ಎಂಬ ಅಹಂಕಾರವನ್ನು ಮೆರೆಯದೆ ಎರಡಕ್ಷರದ ನಾವು ಎಂಬ ಮಮಕಾರವನ್ನು ಬೆಳೆಸಿಕೊಳ್ಳುತ್ತಾ, ಎರಡಕ್ಷರದ ಸಸಿಗಳನ್ನು ನೆಡುತ್ತಾ, ಎರಡಕ್ಷರದ ಮರಗಳನ್ನು ಪೋಷಿಸುತ್ತಾ, ಎರಡಕ್ಷರದ ಗಾಳಿಯನ್ನು ಕಲುಷಿತಗೊಳಿಸದೆ ಎರಡಕ್ಷರದ ನೀರನ್ನು ಮಿತವಾಗಿ ಬಳಸುತ್ತಾ, ಎರಡಕ್ಷರದ ರಕ್ತ, ಎರಡಕ್ಷರದ ಕಣ್ಣನ್ನು ಎರಡಕ್ಷರದ ದಾನ ಮಾಡುತ್ತಾ, ಎರಡಕ್ಷರದ ಸಿಹಿಯಾದ ಘಟನೆಗಳನ್ನು ನೆನೆಯುತ್ತಾ, ಎರಡಕ್ಷರದ ಕಹಿಯಾದ ಘಟನೆಗಳನ್ನು ಮರೆಯುತ್ತಾ, ಎರಡಕ್ಷರದ ಮುಪ್ಪು ಬಂದು ಎರಡಕ್ಷರದ ಸಾವು ಬರುವ ತನಕ ಎರಡಕ್ಷರದ ನಿಮ್ಮ ಮುಖದ ಮೇಲೆ ಎರಡಕ್ಷರದ ನಗು ಇದ್ದಿದ್ದೇ ಆದರೆ ಎರಡಕ್ಷರದ ಸ್ವರ್ಗ ನಿಮ್ಮ ಅಂಗೈಯಲ್ಲದೆ ಬಂದ್ಬಿಡೆ. ನಕ್ಕವನು ಬಾಳುತ್ತಾನೆ, ನಗದವನು ಬಳಲುತ್ತಾನೆ. ಇಷ್ಟು ಸಾಕು ಅಂತ ನಾನು ಅನ್ಕೊಂಡಿದ್ದೀನಿ. ಬಹಳ ಚೆನ್ನಾಗಿ ಕೊಟ್ರೇಶ್ವರು ನನ್ನ ಮಗ ಉತ್ತರ ಕೊಟ್ರೆ ಸಂಸಾರದ ಬಿಟ್ಟು ಬಜಾರಿಗೆ ಇಟ್ಬಿಟ್ಟ ಕಳ್ಳನ ಮಗ. ಎಂತ ಉತ್ತರ ಕೊಡ್ಬೇಕ್ರಿ? ನಮ್ಮಪ್ಪ ಏನು ಕೆಲಸ ಮಾಡ್ತಾರೆ ಏನು ನನಗೆ ಗೊತ್ತಿಲ್ಲ, ಆದರೆ ನಮ್ಮಪ್ಪ ನಮ್ಮ ಮನೇಲಿ ನಮ್ಮಮ್ಮ ಹೇಳಿದ ಎಲ್ಲ ಕೆಲಸ ಮಾಡ್ತಾನೆ ಅಂತ.
ಎಷ್ಟು ಚೆನ್ನಾಗಿ ಏನಂದ್ರೆ ಇವನು ಹೆಂಗ್ ಓದ್ತಾನೆ ಕೇಳೋಣ ಗುರ್ತಿಟ್ಕೊಂಬಿಡೋಣ ಅವ್ರನ್ನ ಅಂತ ಹಿಂಗೆ ನೋಡ್ತಿದ್ದೆ. ನೋಡುವಾಗ ಇವ್ನು ಸುಮ್ಮನೆ ಇರ್ಬೇಕಾಗ್ಬೇಡ್ರಿ, ಏನ್ ಅನ್ಬೇಕ್ರಿ, ಅಪ್ಪ ನಮ್ಮ ಕ್ಲಾಸ್ ಮೇಡಮು ತೆಳ್ಳಿಗೆ ಬೆಳ್ಳಿಗೆ ಬಾರಿ ಬ್ಯೂಟಿಫುಲ್ ಅದರಲ್ಲಪ್ಪ ಅಂದ. ನಾನು ಲೇ ಯೂಸ್ಲೆಸ್ ಫೆಲೋ, ಅವ್ರು ನಿನಗೆ ಮೇಡಮ್ ಪಾಠ ಮಾಡೋರು, ಅವ್ರು ನಿನಗೆ ತಾಯಿ ಸಮಾನ, ನಿನ್ ತಾಯಿ ದೃಷ್ಟಿಯಲ್ಲಿ ನೋಡ್ಬೇಕು ಅಂದ್ಬಿಟ್ಟೆ. ನನ್ನ ಮಗ ಏನ್ ಅನ್ಬೇಕ್ರಿ ನನಗೆ, ಹೋಗಪ್ಪ ಬರೇ ನಿನಗೆ ಸೆಟ್ ಮಾಡ್ಕೊಂತೀಯ ಅಂದ. ಅಂದ್ರೆ ಅವ್ನ ಲೈನ್ ಅಪ್ ಬೇರೆ, ಥಿಂಕಿಂಗ್ ಲೈನ್ ಅಪ್ ಬೇರೆ ರೀ, ಬೇರೆ ಥರನೇ ಉತ್ತರ ಕೊಡ್ತಾರೆ ಮಕ್ಕಳು ಅನ್ನೋದಕ್ಕೆ ಇದು ಭಾರಿ ಅದ್ಭುತ ಕೊಡ್ತಾರೆ. ಸ್ಕೂಲೊಳಗೆ ಮೇಷ್ಟ್ರು ಪಾಠ ಮಾಡ್ತೀವಿ, ಮೇಷ್ಟ್ರು ಪಾಠ ಮಾಡ್ತಾ ಕೇಳಿದೆ ಮಗುವಿಗೆ ಬಾಲ ಇಲ್ಲ ಸರ್ ಅಂದ. ಮೇಷ್ಟ್ರು ಡಬಲ್ ಓಕೆ ಅಂದ್ರು. 4 ಹುಡುಗಿದ್ದರಿ ಉತ್ತರ ಕೊಟ್ಟರಿ, ಎಂಥ ಉತ್ತರ, ಅದ್ಭುತ ಉತ್ತರ ಕೊಟ್ಟ. ಕಂಪ್ಯಾರಿಸನ್ ಮಾಡಕ್ಕಾಗ್ಲಿ ಎಂತ ಚಂದ ಅಂದ್ರೆ, ಸರ್ ಈ ಹಸು ಐತಲ್ ಸರ್, ಹಸು ಅಂಬಾ ಎನ್ನುತ್ತದೆ. ಸರ್ ಈ ಮಗು ಐತಲ್ ಸರ್, ಮಗು ಅಮ್ಮ ಎನ್ನುತ್ತದೆ ಅಂದ್ಬಿಟ್ಟ. ಮೇಷ್ಟ್ರು ವ್ಯತ್ಯಾಸ ಅಂದ್ರೆ ಹಿಂಗಿರ್ಬೇಕಲ್ಲ, ಇದು ಹೈ ಕ್ಲಾಸ್ ಆಯ್ತು, ಹೊಡ್ರಿಲ್ಲ ಅವ್ನಿಗೆ ಚಪ್ಪಾಳೆ ಅಂತಂದ್ರು, ಹೊಡೆದ್ರು. 5ನೇ ಹುಡುಗಿ ಎದ್ದು ಬಿಟ್ಟಾರೆ. 5ನೇ ಹುಡುಗಿ ಎದ್ದ ತಕ್ಷಣ ಏನಂದ, ಉತ್ತರ ಕರ್ನಾಟಕ ಹುಡುಗಿ ಎದ್ದು ಬಿಟ್ಟ. ಸರ ಈ 4 ನನ್ನ ಮಕ್ಕಳು ಉತ್ತರ ಹೇಳಿದ್ರಲ್ಲ, ಅದು ಉತ್ತರ ಎಲ್ಲ ವ್ಯತ್ಯಾಸ ಅಲ್ಲ ಬಿಡ್ರಿ ಅಂದ. ಮತ್ ನಿಂದು ಉತ್ತರ ಏನು ವ್ಯತ್ಯಾಸ ಏನಿಲ್ಲ ಅಂದ್ರೆ, ಸರಳ ಐತೆ ಕೇಳಿಸ್ಕೊಳ್ರಿ ಸರ್, ಏನಲ್ಲ ಅಂತದ್ದು. ಸರ್ ಈ ಹಸು ಐತಲ್ ಸರ್, ಹಸು ನೀರು ಕುಡಿದು ಹಾಲು ಕೊಡುತ್ತದೆ. ಕರೆಕ್ಟ್ ಅಲ್ವಾ ಸರ್? ಈ ಹಸು ಐತಲ್ ಸರ್, ಹಸು ನೀರು ಕುಡಿದು ಹಾಲು ಕೊಡುತ್ತದೆ. ಈ ಮಗು ಐತಲ್ ಸರ್, ಮಗು ಹಾಲು ಕುಡಿದು ನೀರು ಬಿಡುತ್ತದೆ ಅಂದ್ಬಿಟ್ಟ. ನೀವು ನಕ್ಕಿದಿರಿ, ಜೋಕ್ ಮುಗ್ದಿಲ್ರಿ ಇದನ್ನ. ಹುಡುಗರು ಹೆಂಗ್ ಉತ್ತರ ಕೊಡ್ತಾರ ಅಂದ್ರೆ ಮುಂದೆ ಹಿಂಗೆ ಇದೇ ಜೋಕ್ ಮೊನ್ನೆ ನಮ್ಮ ಊರಲ್ಲಿ ರೋಟರಿ ಕ್ಲಬ್ ಅಲ್ಲಿ ಹೇಳ್ಬಿಟ್ಟಾರೆ. ಒಬ್ಬ ಇಂಗ್ಲಿಷ್ ಮೀಡಿಯಂ ಓದಿದ ಹುಡುಗ ಮೇಲೆ ಎದ್ಬಿಟ್ಟ, ಡಾಕ್ಟ್ರೇ ಈ ಜೋಕ್ ಸರಿ ಇಲ್ಲ, ಎಲ್ಲಿ ಬೇಕಲ್ಲ ಹೇಳ್ಬೇಡ ನೀನು ಅಂದ. ಯಾಕ ಸರಿ ಇಲ್ಲ ಅಂತ. ಈ ಕಡೆಗೆ ಏನ್ ಹೇಳಿದ್ರಿ ನೀವು, ನೀರು ಕುಡಿದು ಹಾಲು ಕೊಡುತ್ತದೆ, ಅದು ಹಸು ನಮಗೆ ಗೊತ್ತೈತೆ ಅಂದ. ಮತ್ತೆ ನಿನ್ ಕಷ್ಟ ಎಲ್ಲೈತೆ ಅಂತ ಕೇಳಿದೆ. ನಮ್ ಕಷ್ಟ ಈ ಕಡೆಗೆ ಐತೆ ಸರ್ ಅಂದ. ಈ ಕಡೆಗೆ ಏನಂತಂದ್ರೆ, ಈ ಕಡೆಗೆ ಏನ್ ಹೇಳಿದ್ರಿ, ಹಾಲು ಕುಡಿದು ನೀರು ಬಿಡುತ್ತದೆ ಅಂದ್ಬಿಟ್ರಲ್ಲ, ಅದು ನೀರಲ್ಲ ಅಂದ್ಬಿಟ್ಟ. ನಾನೇನಂದೆ, ಒಂದು ನಮೂನಿ ನೀರಂತ ಅನ್ಕೊಳ್ಳಲಿ ಅಂದೆ. ವೇದಿಕೆ ಮೇಲೆ ಎಲ್ಲ MLA MP ಎಲ್ಲ ಕೂತಿದ್ರು. ಅವನ ಅದಂಗಾಗುತ್ತೆ, ಅದು ನೀರಲ್ಲ, ಮೂತ್ರ ಅಂದ್ಬಿಟ್ಟಾರೆ. ಒಂಥರ ಮುಜುಗುರ ಆಗ್ತೈತು. ಒಂದು ನಮೂನಿ ನೀರಂತ ಅನ್ಕೊಳ್ಳಲಿ ಅಂದೆ. ಅವ್ ನನಗೆ ಏನ್ ಅನ್ಬೇಕ್ರಿ, ನಾನ್ ನೀರಂತ ಅನ್ಕೊಂತೀನಿ, ನೀನ್ ಕುಡಿತೀಯ ಅಂದ. ನಮ್ದೇ ಉತ್ತರ ನಮ್ಮನೆ ಸಿಗಿಸ್ಬಿಡ್ತಾವ್ರಿ ಹುಡುಗರು. ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ಮಕ್ಕಳು ಅಂದ್ರೆ. ಕ್ಲಾಸಲ್ಲಿ ಸೈನ್ಸ್ ಮೇಸ್ಟ್ರು ಪಾಠ ಮಾಡ್ತಿದ್ರು. ಸೈನ್ಸ್ ಮೇಸ್ಟ್ರು ಪಾಠ ಮಾಡ್ತಾ ಕೇಳಿದ್ರು, ವಾಟರ್ ಕೆಮಿಕಲ್ ಫಾರ್ಮುಲಾ ಹೇಳಲಿ ಅಂದ್ರು ಮೇಸ್ಟ್ರು. ವಾಟರ್ ಕೆಮಿಕಲ್ ಫಾರ್ಮುಲಾ H2O ಯಾರಾದ್ರೂ ಹೇಳ್ತಾರೆ. ಅವನು ಅದನ್ನ ಹೇಳಿಲ್ರಿ ಮೇಸ್ಟ್ರಿಗೆ. H2O NaCl NaCl3 HNO3 KMnO4 H2SO4 ಅಂತ ಎಲ್ಲ ಕಚ್ಚಿಬಿಟ್ಟ ಮೇಸ್ಟ್ರು. ಲೇ ಅದು H2O ಅಷ್ಟೇ ಅಂದ. ಅವ ಏನ್ ಹೇಳ್ಬೇಕ್ರೆ, ಸರ್ ಇದು ಬೆಂಗಳೂರು ಕಾರ್ಪೊರೇಷನ್ ವಾಟರ್ ರೀ, ಇದ್ರಾಗೆಲ್ಲ ಇರ್ತದ್ರಿ ಅನ್ನವ. ಮಕ್ಕಳು ವಾಸ್ತವಕ್ಕೆ ಹತ್ರವಾಗಿ ಮಾತಾಡ್ತಾರೆ ಅನ್ನೋದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ ಮಕ್ಕಳದು. ಸೀಟ್ ಹಿಡಿತಾರೆ, ವೆರಿ ಗುಡ್, ವಾಟ್ ಎನ್ ಐಡಿಯಾ ಅಂತಂದ್ಲು. ಐಡಿಯಾ ನಮ್ಮ ಮಂದಿ ಮಾಡಿದ್ ಬಿಡು ಅಂತಾರೆ. ಆಮೇಲೆ ಡೌಟ್ ಬಂದಿದ್ದ ಆಕಿಗೆ, ವಾಟ್ ಈಸ್ ದ ಫೀಸ್ ಅಂದ್ಲು. ನಾನು ಪುಕ್ಷಿಟ್ಟೆ ಫ್ರೀ ಅಂತೆ. ವಾಟ್ ಎ ಗೌರ್ಮೆಂಟ್ ಅಂತ ಗೌರ್ಮೆಂಟ್ ಅಲ್ಲದು ನಮ್ಮ ಐಡಿಯಾ ಮಾಡಿದೆ. ಈಗ ನಾನು ಒಂದು ಸೀಟ್ ಹಿಡಿಬೇಕಾಗಿತ್ರಿ. ನಾನು ಹಿಂಗೆ ಖರ್ಚಿಫ್ ಕೊಡಕ್ಕಂತ ಹೋದೆ, ಅಲ್ಲೊಂದು ಮುದುಕಿ ನನ್ನನ್ನೇ ನೋಡ್ತಿತ್ತು. ಅಪ್ಪ ನೀನು ಬೆಣ್ಣೆ ಡಾಕ್ಟ್ರ್ ಅಲ್ಲ ಅಂದ್ಬಿಡ್ತು. ನನಗೆ ಭಾರಿ ಖುಷಿ ಆಗ್ಬಿಡ್ತು. ನನಗೆ ಮುದುಕಿ ನನ್ಗೆ ಗುರ್ತಿಡ್ದತ್ತೆ. ಗೊತ್ತಿಡತ್ತಂದ್ರೆ ನನಗೊಂದು ಸೀಟ್ ಕಾಯಮಾಗಿ ಸಿಗ್ತೈತೆ. ಆ ಮುದುಕಿ ನಾನು ಬೆಣ್ಣೆ ಡಾಕ್ಟ್ರು ಅಂತಂದೆ. ಬೆಣ್ಣೆ ಡಾಕ್ಟ್ರ್ ಅಂತ ಹೇಳ್ತಾರೆ. ಅಪ್ಪ ಏನು ಡಾಕ್ಟ್ರು ನೀನು, ಅರ್ಜೆಂಟ್ ಐತೆ ಬಾ ಅಂದ್ರೆ ಬಂದ್ಬಿಟ್ಟು ನೀನು ಬಂದು ನಮ್ಮ ಎಮ್ಮಿ ನೋಡ್ಕೊಂಡು ಹೋಗಿದ್ದು ನೀನು ಅಂತು. ಹೌದೌದು ಮುದುಕಿ, ನಿಮ್ಮ ಎಮ್ಮಿ ನಾನೇ ನೋಡ್ಕೊಂಡು ಹೋಗಿದ್ದಂದು. ಆ ಮುದುಕಿ ಸುಮ್ಮನಿರ್ಲಿಲ್ರಿ, ಎಷ್ಟು ಚಂದ ಉತ್ತರ ಕೊಡ್ತಂದ್ರೆ, ಅದೇ ನೀನು ಬಂದು ಅದು ನೋಡ್ಕೊಂಡು ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಎಮ್ಮಿ ಸತ್ತೋಗ್ಬಿಡ್ತಂದು. ಹೆಂಗ್ ಮಾತಾಡ್ತಾರೆ ಅಂದ್ರೆ ಹಂಗೆ ಚುಚ್ಚಿದಂಗೆ ಮಾಡ್ತಾರೆ. ಆಯ್ತು ಮುದುಕಿ ಒಂದು ಸೀಟ್ ಹಿಡಿಯಂದ್ರೆ, ಸೀಟ್ ಹಿಡಿತೀನಿ ಬಿಡ್ರಿ ಬಾ ಅಂದ್ರು. ಮ್ಯಾಗ್ ಹೋಗಿ ನೋಡ್ತೀನಿ, ಒಬ್ಬ ಸೀಟ್ ಹಿಡ್ದನ್ರಿ ನಿಮ್ಮ ಇಮ್ಯಾಜಿನೇಷನ್ಗೂ ಸಿಗೋದಲ್ಲ ಅಂತ ಸೀಟ್ ಹಿಡ್ದನ್ರಿ. ಎಡಗಾಲಿನ ಚಪ್ಪಲಿ ಇಟ್ಬಿಟ್ಟನ್ರಿ ಕಳ್ಳನ ಮಗ. ಎಲ್ಲಿ ಇದು ಅಂತಂದೆ. ಸಾರ್ ಟವಲ್ಲು ಖರ್ಚಿಫ್ ಇಟ್ಬಿಟ್ರೆ ಕದ್ದು ಬಿಡ್ತಾರೆ ನೋಡ್ರಿ, ಇಲ್ಲಿ ಸೀಟು ಐತೆ ಚಪ್ಪಲಿನೂ ಐತೆ ಅಂತ ಹಾಕ್ಯಂಡ್ರೆ ವರ್ಷ ಕೂತ. ನಾನೀಗ ಮುದುಕಿ ಕೇಳ್ತೇನೆ, ಮುದುಕಿ ಖರ್ಚಿಫ್ ಎಲ್ಲೈತೆ ಬೇದ, ಮುಂದೆ ಹೋಗಿ ಐತು ನೋಡು ಹೋಗಂತ. ಖಾಲಿ ಸೀಟ್ಗೆ ಹಾಕಿ ಹೊಂದಿದ್ದೆ, ಐತು ಹೋಗಿ ನೋಡೋದು. ಹೋಗಿ ನೋಡ್ತೀನಿ ರೀ ಸೀಟ್ ಹಾಕೊಂಡು, ಎಲ್ಲೈತು ಮುದುಕಿ ಅಂತ, ಮುಂದೆ ಐತು ಹೋಗಿ ನೋಡೋದು. ಹೋಗಿ ನೋಡ್ತೀನಿ ರೀ ಮುದುಕಿ ಖರ್ಚಿಫ್ನ ಡ್ರೈವರ್ ಸೀಟ್ಗೆ ಹಾಕಿಬಿಟ್ಟದ್ರಿ. ಮುದುಕಿ ಅಂದೆ, ಯಪ್ಪ ನೀನೇ ಹೇಳಿದೆಲ್ಲೋ ಖಾಲಿ ಸೀಟ್ಗೆ ಹಾಕಂದೆ, ಅದು ಒಂದೇ ಖಾಲಿ ಇತ್ತು ಅದಕ್ಕೆ ಹಾಕಿಬಿಟ್ಟೆ ಅಂದ್ರು. ಬಹಳ ಅದ್ಭುತವಾಗಿ ಮಾತಾಡ್ತಾರೆ. ಸಾರು ನನ್ನ ಪರಿಚಯ ಮಾಡಿಸಿದ್ರು. ಏನಂತ ಹೇಳಿದ್ರು, ನಾನು ನಾಯಿ ಡಾಕ್ಟ್ರು ಅಂತೇಳಿ. ನಿಜ, ಆಗ ನಾಯಿ ಹೋಗ್ತದೆ ನೋಡ್ರಿ,
ಅದ ನಾಯಿ ಡಾಕ್ಟರ್ ತಗೊಂಡು ನಾಯಿ ಬಳಸ್ತಿದ್ರು. ನಾವು ಎಷ್ಟು ಜಾಣ್ರಿದ್ದೀವಿ ಅಂದರೆ ನಾವು ನಾಯಿ ತಗೋತೀವಿ, ಹೆಸರೇನು ಇಡ್ತೀವನ್ರಿ, ಟೈಗರ್ ಅಂತ ಹೆಸರಿಡ್ತೀವಿ. ನಾಯಿ ತಗೊಂಡು ಟೈಗರಿಗೆ ಟೈಗರ್ ಅಂತ ಹೆಸರಿಡ್ತೀವಿ. ನಮ್ಮ ಮನೇಲಿ ಒಂದು ನಾಯಿ ಇದ್ದರೆ ನಾಯಿ ಏನು ಮಾಡ್ತದೆ ಅಂತ ನಿಮ್ಗೆ ಗೊತ್ತಿರಬೇಕು. ಬೆಳಿಗ್ಗೆ ಪೇಪರ್ ಬಂತು ಅಂದರೆ ಬಾಯಲ್ಲಿ ಕಚ್ಕೊಂಡ್ಬಂದ್ಬಿಟ್ಟು ನನಗೆ ಕೊಡುತ್ತೆ. ಹಾಲಿನ ಪಾಕ್ ಒಂಚೂರು ತಲೆ ಬಿಸಿ ಆಯಿತು, ಹುಟ್ಟಿದಬ್ಬ ಬೇರೆ, ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಸಂಕಟ. ನಾನೊಂದು ಐಡಿಯಾ ಮಾಡಿದೆ, ಒಂದು ಸಣ್ಣದೊಂದು ಕವನ ಬರೆದೆ ನನ್ನ ಶ್ರೀಮತಿಗೆ. ಸಣ್ಣದೊಂದು ಕವನ ಬರೆದೆ. ಏನಂತ ಬರೆದೆ ಅಂದರೆ, ನೀರಲ್ಲಿ ಮೀನು, ನನ್ನ ಕಣ್ಣಲ್ಲಿ ನೀನು, ನೀನಿಲ್ಲದ ನಾನು, ನೀರಿಲ್ಲದ ಮೀನು ಅಂತ ಬರೆದ್ಬಿಟ್ಟೆ. ಭಾರಿ ಮಜಾ ಐತೆ ಇದು. ಏನು ಮಾಡಿದೆ, ಕೆಳಗೊಂದು ಸಾಲು ಬರೆದೆ. ಹುಟ್ಟಿದಬ್ಬ ಆಚರಿಸ್ಕೊತಿದ್ಲು, 45ನೇ ಹುಟ್ಟುಹಬ್ಬ ಆಚರಿಸ್ಕೊತಿದ್ಯಾ, ನನ್ನ ಕಣ್ಣಿಗೆ ನೀನು ಎಷ್ಟು ವಯಸ್ಸಿನ ಹುಡುಗಿ ಕಣ್ಣಂಗೆ ಕಾಣ್ತಂತ ಅಷ್ಟು ಗಿಫ್ಟ್ ಇಟ್ಟೀನಂತ ಹಾಳಿ ಮಡಿಸಿದರೆ. ಹಾಳಿ ಮಡಿಸಿ ಗುಲಾಬಿ ಹೂ ಅಂಗಡಿಗೆ ಹೋದೆ. ಅವ್ನಿಗೆ ಹೇಳಿದೆ, ನನ್ನ ಹೆಂಡತಿ 45ನೇ ಹುಟ್ಟುಹಬ್ಬ ಆಚರಿಸ್ಕೊತಲ್ಲ, ಒಂದಿಷ್ಟು ವಯಸ್ಸು ಕಡಿಮೆ ಥರ ಡೈಲಾಗ್ ಬರ್ತಿದ್ದೀನಿ, ನೀನೊಂದು 15 ವರ್ಷ ಕಡಿಮೆ ಮಾಡಿಬಿಡು ಅಂದೆ. ಆಯ್ತು ಸರ್, 30 ಹೂವು ಇಟ್ಟರೆ ಇಡ್ತಿತ್ತದ. ಆಯ್ತು, ಇಟ್ಬಿಡೋದು. 30 ಹೂವು ಇಟ್ಟುಬಿಟ್ಟಾರೆ ಅವರು. ನೀನು ನಾಳೆ ಬೆಳಿಗ್ಗೆ ಮನೆಗೆ ಕಳಿಸ್ಬಿಡೋದು ನಾ ಗಿಫ್ಟ್ ಅಂತ ಹೇಳಿ ನಾನು ಮೈಸೂರಿಗೆ ಹೋದರಿ. ಕಾರ್ಯಕ್ರಮ ಮುಗಿಸ್ಕೊಂಡು ಬಂದೆ ರೀ. ಕಾಲಿಂಗ್ ಬೆಲ್ ಹಿಂಗೆ ತಟ್ಟಿದರಿ. ಡೋರ್ ಹಿಂಗೆ ಓಪನ್ ಮಾಡಿದ ತಕ್ಷಣ ನನ್ನ ಶ್ರೀಮತಿ ಕೇಳಿದ್ಲು, ಈಗ ಬಂದ್ಯಾ ಅಂದ್ಲು. ಪ್ರಶ್ನೆ ಬಂದ ತಕ್ಷಣ ಏನಂತ, ನಾನು ಕವನ ಇತ್ತಲ್ಲ, ಗಿಫ್ಟ್ ಇತ್ತಲ್ಲ, ಕವನ ಹೆಂಗಿತ್ತು, ಕವನ ಕೊಟ್ಟು ಬೆಂಕಿ ಹಾಕು, ಕೆಳಗೇನು ಬರ್ತಿದ್ಯಾ ಅಂದ್ರೆ, 45ನೇ ಹುಟ್ಟುಹಬ್ಬ ಆಚರಿಸ್ಕೊತಿದ್ಯಾ, ನನ್ನ ಕಣ್ಣಿಗೆ ಎಷ್ಟು ವಯಸ್ಸಿನ ಹುಡುಗಿ ಕಣ್ಣಂಕಂತ ಅಷ್ಟು ಗಿಫ್ಟ್ ಇಟ್ಟಿದ್ದೀನಿ ಅಂದ್ರೆ. ಎಣಸು ಗಿಫ್ಟ್ ಎಷ್ಟು ತಗೋತಾಳೆ, ಎಣಿಸ್ತೀನಿ ರೀ, ಅವನು 60 ಹೂವು ಇಟ್ಬಿಟ್ಟನ್ರಿ. 15 ಜಾಸ್ತಿ ಆಗ್ಬಿಡತ್ತೆ. ಏನು ಮಾಡ್ಬೇಕೀಗ? ಸಿಟ್ಟು ತಡ್ಕೊಳಕ್ಕಾಗ್ತಿಲ್ಲ. ಅದು ಏನೋ ಗೊತ್ತಿಲ್ಲಪ್ಪ. ಹೆಣ್ಮಕ್ಳು ವಯಸ್ಸು ಜಾಸ್ತಿ ಆಗ್ಬಿಟ್ರೆ ಅಯ್ಯೋ ಬೇಡ. ಎಂಥ ಸಿಟ್ಟು ಅಂದರೆ, ಅಡಿಗೆ ಮನೆಗೆ ಬೆಂಕಿ ಬಿದ್ದಿಲ್ಲ ಅಂದರೆ ಟಿಫಿನ್ ಮಾಡಿರಲಿಲ್ಲ. ಏನು ಮಾಡಲಿ ಈಗ? ಆಫೀಸಿಗೆ ಬಂದು ಕೂತ್ಬಿಟ್ಟೆ. ಏನು ಜಗಳ ಆಡಲಿಲ್ಲ, ಏನಿಲ್ಲ, ಸುಮ್ಮನೆ ಬಂದು ಆಫೀಸಲ್ಲಿ ಕೂತೆ. ಕೊಟ್ರೇಶ್ ಬಂದಿದ್ರು, ಅವ್ರದ್ದು ಕಾರ್ ಸರ್ವಿಸಿಂಗ್ಗೆ ಅವ್ರ ಊರಲ್ಲಿ ಸರ್ವಿಸ್ ಸೆಂಟರ್ ಇರಲಿಲ್ಲ, ನಮ್ಮೂರಿಗೆ ಹೊಸಪೇಟೆ ಬಂದಿದ್ರು. ಬಂದು ಈ ಕೊಟ್ರೇಶ್ ಸುಮ್ಮನಿರ್ಬೇಕು ಬೇಡ. ಏನಂದ್ರು, ಏನು ಬರ್ತಾರೆ, ಮನೇಲಿ ಜಗಳ ತಂಗಿದೆ ಅಂತಂದು. ಹಾಂ, ಮಕ್ಕದಲ್ಲಿ ಕಾಂತದ ಅಂತ ನಾನು ಅಂದೆ. ಇಲ್ಲ, ನಮ್ಮ ಮನೇಲಿ ಅದೇ ಅಂತಂದ. ಪರವಾಗಿಲ್ಲ ಬಿಡಿದ್ರೆ. ಅವ್ರು ಒಂದು ಸಜೆಷನ್ ಕೊಟ್ಟ ನನಗೆ. ಏನಂದರೆ, ನೀವು ಅವಾಗವಾಗ ನಿಧಾನಕ್ಕೆ ಮಾತಾಡಬೇಕು ಜಗಳ ಆದ ನಂತರ. ಇಲ್ಲ ಅಂದರೆ ಮುಂದೆ ಕಂಟಿನ್ಯೂ ಮಾಡಿದ್ರೆ ಭಾಳ ಸೀರಿಯಸ್ ಆಗುತ್ತೆ. ನೀನು ನಿಧಾನಕ್ಕೆ ಮಾತಾಡ್ತಿರ್ಬೇಕು, ಭಾಳ ನಿಧಾನಕ್ಕೆ ಮಾತಾಡ್ಬೇಕು, ಏನು ಗೊತ್ತೇ ಇಲ್ಲ ನಂಗೆ ಮಾತಾಡ್ಬೇಕು ಅಂತಂದ. ಟ್ರೈ ಮಾಡು ಅಂದ. ಬೇಡ ಬಿಡಪ್ಪ ಹೋಗ್ಲಿದ್ದ. ಟ್ರೈ ಮಾಡು ನೋಡು ಅಂದ. ನಾನು ಫೋನ್ ತಗೊಂಡೆ ರೀ. ಫೋನ್ ತಗೊಂಡು ನನ್ನ ಶ್ರೀಮತಿಗೆ ಫೋನ್ ಮಾಡಿದೆ. ಇವರು ಕೊಟ್ರೇಶ್ ಹೇಳಿದ್ರು ನಿಧಾನಕ್ಕೆ ಮಾತಾಡು ಅಂತ. ನಾನು ತುಂಬ ನಿಧಾನಕ್ಕೆ ಮಾತಾಡಿದೆ. ಫೋನ್ ಹಿಂಗೆ ಎತ್ತಿದ ತಕ್ಷಣ ನಾನು ಹಲೋ ಅಂದೆ ರೀ ನಿಧಾನಕ್ಕೆ. ಆ ಕಡೆಯಿಂದ ಸಿಟ್ಟಿನ ಇಳಿದ್ರೆ ವಾಯ್ಸ್ ಬಂತು ರೀ. ಏನು ಹೇಳ ಅಂತ. ಏನು ಹೇಳೋ ತಕ್ಷಣ ಟೆನ್ಷನ್ ಮಾಡಿಬಿಡ್ತೀರಿ ನನಗೆ. ಏನು ಮಾಡ್ಬೇಕೀಗ? ಹೊಟ್ಟೆ ಹಸಿತಾಯ್ತು. ಟಿಫಿನ್ ಏನು ಮಾಡಿಯಾ ಅಂತ ಕೇಳಿದೆ ರೀ. ಉತ್ತರ ಬಂತು ನೋಡ್ರಿ, ಕಪಾಳ ಕೊಡದಂಗಾಗಿತ್ತು ರೀ. ಟಿಫಿನಾ ಇಡ್ಲಿ ಮಾಡಿದ್ದೀನಿ, ನೀವು ಬೇಗ ಮನೆಗೆ ಬನ್ನಿ, ಚಟ್ನಿ ಮಾಡ್ತೀನಿ ಅಂದ್ಲು. ಗಂಡ್ಮಕ್ಳು ನಗ್ತಿದ್ದೀರಿ ಅಂದ್ರೆ ಅರ್ಥ ಚಟ್ನಿ ಹಾಕಿರಿ ಅಲ್ವಾ? ನೀವು ಹೆಣ್ಮಕ್ಳು ಬಿದ್ದು ನಗ್ತಿದ್ದೀರಿ ಅಂದರೆ ಚಟ್ನಿ ರುಬ್ಬಿದ್ದೀರಿ ಅಂತ ಲೆಕ್ಕ ಅಷ್ಟೇ ಅಲ್ವಾ? ಹಂಗಂತೇಳಿ ಫೋನ್ ಇಟ್ಟೇರಿ. ಫೋನ್ ಇಟ್ಟ ತಕ್ಷಣ ಕೊಟ್ಟರೆ ಸುಮ್ಮನಿರಲಿಲ್ಲ. ಹೆಂಗಿತ್ತು ಬ್ರದರ್, ಐಡಿಯಾ ವರ್ಕೌಟ್ ಆಯ್ತಂದ. ಏನು ಐಡಿಯಾ, ಸುಮ್ಮನಿರಪ್ಪ, ಕಾಪಾಳ ಕೊಡ್ದಂಗೆ ಆಯಿತು ಅಂತಂದೆ. ಹೇಳಿದೆ ಹಿಂಗಾಯ್ತು ಅಂತಂದೆ. ಹಂಗಂದ್ರೆ ಒಂದು ಕೆಲಸ ಮಾಡು, ಅವಾಗವಾಗ ಇನ್ನೊಂದು ಐಡಿಯಾ ಹೇಳ್ತೀನಿ ಕೇಳೋದು. ಏನು ಇನ್ನೊಂದು ಐಡಿಯಾ ಅಂತ? ಅವಾಗವಾಗ ಹೊಗಳ್ತಿರ್ಬೇಕು ಅಂತಂದು. ಕೊಟ್ರೇಶ್ ಹೊಗಳ್ಬೇಕಾ? ಯಾರನ್ನ ಅಂದೆ. ನಿನ್ನ ಶ್ರೀಮತಿಯವ್ರನ್ನ ಹೊಗಳ್ಬೇಕು ಅಂತಂದ. ಆಯ್ತು ಓದರು. ಆಯಿತು ಓಣ ಅಂತ ಹೇಳ್ಬಿಟ್ಟು ಸೀದಾ ಮನೆಗೆ ಹೋದೆ ರೀ. ಅವ್ರು ಹೇಳಿದ ಪ್ರಕಾರ ನಡ್ಕೊಳ್ಳೋದು. ಮನೆಗೆ ಓದ್ತೇನೆ ರೀ. ಡೋರ್ ಓಪನ್ ಆಗಿತ್ತು. ಒಳಗೆ ಹೆಜ್ಜೆ ಇಡ್ತೀನಿ ರೀ. ಒಬ್ಬಟ್ಟಿನ ವಾಸನೆ ಬರ್ತಾಯಿದೆ. ನಾನು ಜಗಳ ಆಡಿದ್ರು ಒಬ್ಬಟ್ಟು ಮಾಡಿಬಿಟ್ಟಳ ನನ್ನ ಶ್ರೀಮತಿ ಅಂತ ಹೇಳಿ ಖುಷಿಯಿಂದ ಒಳಗೆ ಹೋದೆ ರೀ. ಟೇಬಲಿಗೆ ಕೂತಿದ್ದೆ. ತಟ್ಟೆ ಬಂತ್ರಿ, ಹಿಂಗೆ ಫ್ಲೈಯಿಂಗ್ ಪ್ಲೇಟ್ ಬಂದಂಗೆ ಬಂತು. ನಾಯಿಗೆ ಎಸಿತಾರಲ್ಲ, ಹಿಂಗೆ ಎಸಿದ್ರು ಹಂಗೆ ಎಸ್ತಾವ. ಹಿಂಗೆ ಹಿಡ್ದೆ ನಿಂತ ತಕ್ಷಣ ಬಂದ ತಕ್ಷಣ ಬಿಸಿ ಹೋಳಿಗೆ ಹಾಕಿಬಿಟ್ಲು ರೀ. ಜಗಳ ಆಡಿದ್ದೀನಿ, ಬಿಸಿ ಹೋಳಿಗೆ ಮಾಡಿಬಿಟ್ಟತ್ತಲ್ಲ ನಮ್ಮ ಹುಡುಗಿ ಅಂತ ಖುಷಿ ಆಗ್ಬಿಡ್ತು. ಬಿಸಿ ಹೋಳಿಗೆ ತುಪ್ಪ ಹಾಕಿದ್ಲು, ಕರ್ಗೋಗ್ಬಿಡ್ತು. ಒಂದು ಲೋಟ, ದೊಡ್ಡ ಲೋಟ ಎಮ್ಮೆ ಹಾಲು, ಕೆನೆ ಹಾಲು ಹೋಳಿಗೆ ಮೇಲೆ ಸುರಿಬಿಟ್ಲು. ಹೋಳಿಗೆ ತುಪ್ಪ ಹಾಲು ಯಾರಿಗೆ ಹೇಳ್ರಿ, ಖುಷಿಯಿಂದ ಕಲಿಸ್ಬಿಟ್ಟೆ. ಕಲಿಸಿ ಒಂದು ತುತ್ತು ಬಾಯಲ್ಲಿ ಇಟ್ಕೊಂಡ್ರಿ, ಕರಿಗೋಗ್ಬಿಡ್ತು. ಕೊಟ್ರೇಶ್ ನೆನಪಾಗ್ಬಿಟ್ರು. ಅವಾಗ ಹೊಗಳ್ಬೇಕು ಅಂತಿದ್ರಲ್ಲ, ನಾನು ಹೊಗಳಿಬಿಟ್ಟೆ. ವಾಹ್, ಏನು ಒಬ್ಬಟ್ಟಿದು, 15 ವರ್ಷದಾಗಿಂತ ಒಬ್ಬಟ್ಟೆ ತಿಂದಿಲ್ಲ ಅಂದ್ಬಿಟ್ಟೆ ರೀ. ಅಡುಗೆ ಮನೆಗಿನ ಒಂದು ಸ್ಟೀಲ್ ಚೆಂಬು ಬಂದು ಟಣ್ಣಂತ ತೆಲ್ಲಿಗೆ ಬಿತ್ತು ರೀ. ಏನಂತ ಹಿಂದಕ್ಕೆ ತಿರುಗಿ ನೋಡ್ತೀನಿ ರೀ, ನನ್ನ ಹೆಂಡತಿ ಕುಕ್ಕರ್ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ರಾಳೆ.
ದುಮ್ಮು 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 ಹೇಳಿ ಏನಾಗೈತೆ ಹೇಳಿ ಅಂತಂದೆ. 15 ವರ್ಷದಿಂದ ಅಡಿಗೆ ಮಾಡಿ ಹಾಕಿದೆ, ಒಂದು ದಿವಸ ಹೊಗಳಿಲ್ಲ. ಇವತ್ತು ಎದುರಿನ ಮನೆಗೆ ಹೋಳಿಗೆ ಕೊಟ್ಟಾಳೆ, ಒಬ್ಬಟ್ಟು ಕೊಟ್ಟಾಳೆ. ಅಂದ್ರೆ ನಿಮ್ಮ ಬಗೆಹರಿಸಬೇಕು ಜಗಳ, ನೀವು ಬಗೆಹರಿಸಬೇಕಂದ್ರೆ ನೀವೇ ಬಗೆಹರಿಸ್ಬೇಕ್ರಿ. ಬೇರೆಯವ್ರ ಸಜೆಷನ್ ತಗೊಂಡ್ರೆ ನೀವು ಸಿಕ್ಕ ಕೇಳೋದೇ ಜಾಸ್ತಿ ಅಂತ ನಾನು ಹೇಳೋದು. ಹಂಗೆ ಸಿಕ್ಕ ಕೇಳಲಾರ್ದಂಗೆ ನೀವು ನಿಮ್ಮ ಜಗಳನ ಬಗೆಹರಿಸ್ಕೊಂಡ್ರೆ ಯಾವುದೇ ತಾಪತ್ರಯ ಇರಲ್ಲ ಅಂತ ನಾನು ಅನ್ಕೋತೀನಿ. ನೀವು ನಂಬ್ತಿರೋ ಬಿಡ್ತಿರೋ, ನಂದೊಂದು ಪ್ರಸಂಗ ಹೇಳ್ಬಿಡ್ತೀನಿ. ನಾನು ಮನೆಗೆ ಹೋಗೋ ತನಕ ನನ್ನ ಶ್ರೀಮತಿ ಊಟನೇ ಮಾಡಲ್ಲ. ನಿಜ, ನಾನು ಮನೆಗೆ ಹೋಗೋ ತನಕ ನನ್ನ ಶ್ರೀಮತಿ ಊಟನೇ ಮಾಡಲ್ಲ ಅಂತಂದೆ. ಒಬ್ರು ಎದ್ರು, ಏನ್ ಲವ್ ಅಂಡ್ ಅಫೆಕ್ಷನ್ ಸಾರ್ ನಿಮ್ದು ಅಂದ. ಲವ್ ಅಂಡ್ ಅಫೆಕ್ಷನ್ ಅಲ್ಲ ಮಗನೇ, ಅದು ನಾನು ಮನೆಗೆ ಹೋಗಿ ಅಡಿಗೆ ಮಾಡಿದ್ಮೇಲೆ ಯಾಕೆ ಊಟ ಮಾಡೋದು ಅಂದೆ. ಕೆಲವೊಂದು ಸತ್ಯ ಇರ್ತವ್ರಿ, ಹೇಳಕ್ಕಾಗಲ್ಲ ಅವನ್ನ, ನಾವು ಹೇಳಿಕ್ ಬರ್ತಾರೆ. ಇನ್ನು ಸಾರ್ ಹೇಳ್ದಂಗೆ ನನ್ನ ಶ್ರೀಮತಿ ಹೊಸಪೇಟೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರ್ ಇರ್ತಾರೆ. ಕಾಲೇಜಿಂದ ಬಂದ್ಲು ರೀ, ಮೊನ್ನೆ ಮಾರ್ಕೆಟ್ಗೆ ಹೋಗೋಣ ನಡ್ರಿ ಅಂತಂದು. ಯಾಕೆ ಅಂದೆ, ಕಿರಾಣಿ ಸಾಮಾನು ತರಬೇಕು ನಡ್ರಿ ಹೋಗೋಣ ಅಂತ. ಕಿರಾಣಿ ಸಾಮಾನು ತರಕು ಹೋಗೋಣ, ಕಾರ್ ತೆಗೀರಿ ಅಂದೆ. ಬೇಡ ನಡ್ಕೊಂತ ಹೋಗೋಣ ಬರ್ರಿ. ನಡೀತಾ ಹೋಗ್ತಿದ್ದೆ ರೀ, ನಾನು ನನ್ನ ಶ್ರೀಮತಿ ಕೈ ಹಿಡ್ಕೊಂಡು ಹೋಗ್ತಿದ್ದೆ. ಪಕ್ಕದ ರಸ್ತೆನಲ್ಲಿ ನನ್ನ ಸ್ನೇಹಿತರೊಬ್ರು ಇದ್ರು. ಅವ್ರು ನನ್ನ ನೋಡಿದ್ರು, ಬೆಣ್ಣಿ ಡಾಕ್ಟ್ರೆ ನಮಸ್ತೆ ಅಂದ್ರು. ನಾನು ನನ್ನ ಶ್ರೀಮತಿ ಕೈ ಹಿಡ್ಕೊಂಡು ಹೋಗ್ತಿದ್ನಲ್ಲ, ನೋಡಿದ್ರಿ. ಅವನು ನನ್ನ ನೋಡ್ತಾನೆ, ಅವ್ರು ನೋಡ್ತಾನೆ, ನಾನು ಕೈ ಹಿಡ್ಕೊಂಡ್ರೆ ನೋಡ್ತಾನೆ. ನನ್ನ ನೋಡ್ತಾನೆ, ನನ್ನ ಶ್ರೀಮತಿ ನೋಡ್ತಾನೆ, ನಾವಿಬ್ರು ಕೈ ಹಿಡ್ಕೊಂಡ್ರೆ ನೋಡ್ತಾನೆ. ನಾನು ಯಾಕೆ ಹಂಗ್ಯಾಕೆ ನೋಡ್ತೀವಿ, ಬೈಲಿ ಏನು ಅಂತಂದಿಲ್ಲ. ಅಲ್ಲಿ ಬರೋಕ್ಕಾಗಲ್ಲ, ನೀನು ಇಲ್ಲಿ ಬಾ ಅಂದ. ಏನು ಅಂತಿದ್ದೆ, ಬಾ ಇಲ್ಲಿ ಅಂತಂದ. ನೀನೇ ಬಾ ಅಂದೆ. ಬಂದು ಏನು ಅನ್ಬೇಕ್ರಿ, ನೀನು ಬಾರಿ ಕಳ್ಳನ ಮಗ ಇದ್ದೆ ಬಿಡಲೇ ಅಂದ. ಯಾಕೋ ಅಂದೆ. ನಾನು ನೀನು ಮದುವೆಗೆ 15 ವರ್ಷ ಆಯ್ತಲ್ಲ ಅದು. 15 ವರ್ಷ ಆಯ್ತಲ್ಲ ಅದು. 15 ವರ್ಷ ಕಳೆದಾದ ನಂತರ ಕೂಡ ನಿನ್ನೆ ಮೊನ್ನೆ ಮದುವೆ ಆಗಿರೋ ಮದುಮಕ್ಕಳ ಥರ ಕೈ ಹಿಡ್ಕೊಂಡು ಅಡ್ಡಾಡ್ತೀಯಲ್ಲ, ಹೊಟ್ಟೆ ಉರಿತದ ನನ್ನ ಮಗನೇ ಇಲ್ಲಿ ಅಂದ. ಲೇ, ನಾವು ಕೈ ಹಿಡ್ಕೊಂಡ್ರೆ ನೀನ್ ಯಾಕೆ ಹೊಟ್ಟೆ ಉರಿತೀಯ ಅಂತಂದೆ. ಅವ ಏನ್ ಅನ್ಬೇಕ್ರಿ, ಏನಿಲ್ಲ ಕಣ, ನಾವು ಮಾರ್ಕೆಟಿಗೆ ಬರ್ತೀವಿ ಕಣ. ಅವಳು ತರಕಾರಿ ತರ್ತದಳಂತ ಅಲ್ಲಿಗೆ ಹೋಗೋದ್ರೊಳಗೆ ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟಿರುತ್ತೆ. ಬಟ್ಟೆ ಅಂಗಡಿ ಬಿಡು ಅಂತ ಅಲ್ಲಿಗೆ ಹೋಗೋದ್ರೊಳಗೆ ಬಂಗಾರದ ಅಂಗಡಿಗೆ ಹೋಗ್ಬಿಟ್ಟಿರ್ತಾಳೆ. ಬಂಗಾರದ ಅಂಗಡಿ ಕೊನೆದು ಬಿಡು ಅಂತ ಅಲ್ಲಿಗೆ ಹೋಗೋದ್ರೊಳಗೆ ಮನೆಗೆ ಹೋಗಿ ಮಲಿಕೊಂಡ್ಬಿಟ್ಟಿರ್ತಾರೆ ನಮ್ದು. ನೀವಿಬ್ರು ಕೈ ಹಿಡ್ಕೊಂಡು ಅಡ್ಡಾಡೋದು ನೋಡಿದ್ರೆ ನಿಮ್ಮಿಬ್ರದ್ದು ಬಾರಿ ಲವ್ ಬಿಡಲಿ ಅಂದ. ಬೈಲಿ ಅಂದೆ. ಕೈ ಹಿಡ್ಕೊಂಡ ತಕ್ಷಣ ಲವ್ ಅಲ್ಲ ಮಗನೇ ಅಂದೆ. ಏನು ಅಂದ, ಇವತ್ತು ಹಾಕಿದ ಸಂಬಳ ಆಗೈತೆ, ಕೈ ಬಿಟ್ರೆ ಬಂಗಾರದ ಅಂಗಡಿಗೆ ಓಡಕಳಲೇ ಅಂದೆ. ನಮ್ಮ ಕಷ್ಟ ನಮಗಿರ್ತವ್ರಿ, ಅವ್ರೇನೋ ತಿಳ್ಕೊಂಡ್ಬಿಟ್ಟಿರ್ತಾರೆ. ನಿಜ ಹೇಳ್ಬೇಕಂದ್ರೆ, ಇನ್ನು ಪ್ರಸಂಗ ಹೇಳ್ಬೇಕಂದ್ರೆ ಬಿಡಿ ಪ್ರಸಂಗ ಹೇಳ್ಬಿಡ್ತೀನಿ ಬಂಧುಗಳೇ. ಏನಂದ್ರೆ, ನನಗೆ ಒಂದು ಗುರುಗಳನ್ನು ಪ್ರಸಂಗ ನೆನಪಿಸಿದ್ರು, ಹೇಳ್ತೀನಿ. ನಾನು ತುಂಬ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ, ನಮಗೆ ನಡೀತೇವ್ರಿ, ಭಾಳ ಚೆನ್ನಾಗಿ ನಡೀತೀವಿ. ಎಷ್ಟು ಚೆನ್ನಾಗಿ ನಡೀತೇವಂದ್ರೆ, ನಮ್ಮ ಮಾವು ಯಾರೋ ಕೇಳಿದ್ರಂತ, ನಿಮ್ಮ ದೊಡ್ಡ ಮಗಳದ್ದು ನಿಶ್ಚಿತಾರ್ಥ ಐತೆ ಅಂದ್ರೆ. ಹೌದೇನ್ರಿ ಅಂತ. ಹ್ಞೂನ್ರಿ ನಿಶ್ಚಿತಾರ್ಥ ಆಯ್ತು ಅಂದ್ರೆ. ಹುಡುಗ ಏನು ಮಾಡ್ತಾನೆ ಅಂತ ಕೇಳಿದ್ರು. ಹುಡುಗ ದನಗಳ ಡಾಕ್ಟರ್ ಇದ್ದಾನೆ. ಅವ್ರು ಕೇಳಿದ್ರಂತೆ, ವರದಕ್ಷಿಣೆ ಎಷ್ಟು ಕೊಟ್ಟಿ ಅಂತ. 75,000 ಕೊಟ್ಟಿದ್ರು ಮದುವೆ ಖರ್ಚಿಗೆ. ನಾನೇ ಮಾಡ್ಕೊಂಡಿದ್ದೆ ಮದುವೆ ನಮ್ಮೂರಲ್ಲಿ. 75,000 ಕೊಟ್ಟಿದ್ರು. 75,000 ಕೊಟ್ಟೆ ಅಂದ್ಬಿಟ್ರಂತೆ. ಈ ಪಬ್ಲಿಕ್ ಸುಮ್ಮನಿರೋದಿಲ್ಲ, ಕೆದಕ್ತವೆ. ಏನಂದಿ, ದೊಡ್ಡ ಮಗಳದ್ದು ನಿಶ್ಚಿತಾರ್ಥ ಆಯ್ತು, ಹುಡುಗ ದನಗಳ ಡಾಕ್ಟರ್ ಅದ. ನಾನು ದನಗಳ ಡಾಕ್ಟರ್. ಹುಡುಗಿ ಏನದಾನೆ, ಅಲ್ಲ ವರದಕ್ಷಿಣೆ ಎಷ್ಟು ಕೊಟ್ಟಿದೆ, 75,000 ಕೊಟ್ಟದ. ಅವರು ಉತ್ತರ ಹೇಳ್ತಂತೆ, ಏ ಯಜಮಾನ, ಇನ್ನೊಂದು 25,000 ಹಾಕಿದ್ರೆ ಮನುಷ್ಯರ ಡಾಕ್ಟರ್ ಬರ್ತಿದ್ರಲ್ಲ ಲೇ. ನಮಗೆ ನಾವು 5 ವರ್ಷ ಕಷ್ಟಪಟ್ಟು ಓದಿ ಬಂದಿರ್ತೀವ್ರಿ, ಇವ್ರು ಸುಮ್ಮನೆ ಅಪಹಾಸ್ಯ ಮಾಡಿ ನಗಿಸ್ತಾರೆ ಇವ್ರು. ಇನ್ನು ಪ್ರಸಂಗ ಹೇಳ್ತಾರೆ, ಸಾರ್ನ ಹೇಳ್ತದೆ. ಹಿಂಗೆ ಸಾರ್ ಜೊತೆಗೆ ಒಂದು ಸರಿಸುಮಾರು 1,000 ಕಾರ್ಯಕ್ರಮ ಕೊಟ್ಟಿದ್ದೀವಿ. ಆ 1000 ಕಾರ್ಯಕ್ರಮಕ್ಕೂ ಕಾರಣ ಕೃಷ್ಣೇಗೌಡ್ರ ಒಂದು ಆಶೀರ್ವಾದದಿಂದ ನಾವು ಅಡ್ಡಾಡಿದ್ದೀವಿ. ಹಿಂಗೆ ಹೊರ ದೇಶಗಳಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಹೊರ ರಾಜ್ಯಗಳಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಕರ್ನಾಟಕ ಬಿಡ್ರಿ ಹಳ್ಳಿ ಸುತ್ತರ್ತೀವಿ. ಆದ್ರೆ ನಂದೊಂದು ಸಮಸ್ಯೆ ಇತ್ತು. ಏನು ಅಂದ್ರೆ, ನನ್ನ ಶ್ರೀಮತಿದೊಂದು ಲೇಡೀಸ್ ಕ್ಲಬ್ ಇತ್ತು. ಅಲ್ಲಿ ದೆವ್ವ ಕಾಣ್ತಾವ ಪಿಶಾಚಿಗಳು ಅಂದ್ಬಿಟ್ಲು. ನಾನು ಬೇರೆ ಹೀರೋ ಆಗ್ಬೇಕಾಯ್ತು, ಈ ಎಮ್ಮ ದೆವ್ವ ಪಿಶಾಚಿ ಅಂದ್ಬಿಟ್ಲು. ಎದ್ಬಿಟ್ಟೆ ನಾನು. ಸುಮ್ಮನೆ ಕುತ್ಕೊಳ್ಳಮ್ಮ, ಪ್ರಪಂಚದಾಗ ಯಾವನೋ ಒಬ್ಬರು ವರದಕ್ಷಿಣೆ ತಗೊಂಡ್ಬಿಟ್ರೆ ಎಲ್ಲವನ್ನೂ ಹಂಗೆ ಇರ್ತಾನೇನು. ನಾನು ವರದಕ್ಷಿಣೆ ಇಲ್ದಂಗೆ ಮದುವೆನೂ ಹಾಕಿ ನೋಡೋದು ಎದಿ ತಟ್ಟಿಬಿಟ್ಟೇರಿ. ಆ ಹೆಣ್ಮಗಳು ಸುಮ್ಮನಿರ್ಬೇಕು, ಹೊಡೆ ಸುಮ್ ಕುತ್ಕ ಅಂತಂದು. ಯಾಕೆ ಅಂತಂದು, ನಿನ್ನ ಮಕ್ಕಕ್ಕೆ ಹೆಣ್ಣು ಕೊಟ್ಟಿದ್ದೆ ದೊಡ್ಡದೈತೆ, ಇನ್ನು ವರದಕ್ಷಿಣೆ ಕೊಡ್ತಾರೆ ಅಂತೂ. ನಮಗೆ ನಡೀತಾವೆ ಅನ್ನೋಷ್ಟು ಪ್ರಸಂಗಗಳು ಭಾಳ ಚೆನ್ನಾಗಿ ನಡೀತಾವೆ ಬಂಧುಗಳೇ. ಇನ್ನು ಒಂದೆರಡು ಬಿಡಿ ಪ್ರಸಂಗ ಹೇಳ್ತೀವಿ. ನನಗೆ ಗೊತ್ತಿದೆ ನೀವೆಲ್ಲರೂ ಕಾಯ್ತಾ ಇರೋದು ಕೃಷ್ಣೇಗೌಡರ ಮಾತುಗಳನ್ನು ಕೇಳಲಿಕ್ಕೆ. ಹೌದು ಬಂಧುಗಳೇ,